ಹಾಯ್ ಫ್ರೆಂಡ್ಸ್, ಮ್ಯಾಂಗೋ ಮಿಲ್ಕ್ ಬರ್ಫಿ ಮಾಡ್ತೀನಿ. ಅದಕ್ಕೆ ಒಂದು ಮ್ಯಾಂಗೋ ತೊಗೊಂಡಿನಿ. ಇದು ಮ್ಯಾಂಗೋದು ಏನೈತಿ, ಮುಂದೆ ತುದಿ ರೌಂಡಾಗಿ ಕಟ್ ಮಾಡಿ ಒಳಗಿಂದ ಗುಟ್ಲಿ ತೆಗಿಬೇಕು. ಮತ್ತು ಇದಕ್ಕೆ ಒಂದು ಸಣ್ಣ ವಾಟಗಾಲೆ ಹಾಲು ಮತ್ತು ಪಿಸ್ತಾ, ಗೋಡಂಬಿ, ಬಾದಾಮಿ ಮತ್ತು ಹಾಲಿನ ಕೆನೆ ಇವನ್ನೆಲ್ಲ ಅದನ್ನು ನಾವು ಖೀರು ಮಾಡ್ಕೋತಿಲ್ಲ, ಹಾಲಿನ ಖೀರು ಆ ಟೈಪ್ ಕುದಿಸಿ ಗಟ್ಟಿಗೆ ಹಾಲಿನ ಖೀರು ಮಾಡ್ಕೋಬೇಕು. ಈಗ ಮೊದಲಿಗೆ ಏನು ಮಾಡ್ಕೊಳ್ಳೋಂತ, ಈ ಮ್ಯಾಂಗೋದು ಮ್ಯಾಗಿಂದ ಫುಲ್ ತೆಗೆದು ಒಳಗಿಂದ ಗುಟ್ಲಿ ತೆಗಿನಂತೀಗ ಒಂದು ಮಾವಿನಣ್ಣು ತೊಗೊಂಡಿನಿ. ಅದ್ರಾಗ ಒಂದು 4-5 ಪೀಸ್ ಆಗ್ತವೆ. ನಾವು ಇರೋರು ಇಬ್ಬರು ಅದೀವಿ, ನಮಗೆ ಅಷ್ಟು ಸಾಕಾಗ್ತೈತಿ. ನೀವು ಎಷ್ಟು ಮಂದಿ ಇರ್ತೀರಿ ಅದ್ರ ಮ್ಯಾಗ ಅಷ್ಟು ನೀವು ಮಾವಿನ ಹಣ್ಣು ತೊಗೋಬೋದು. ನೋಡ್ರಿ, ಇದು ಒಳಗಿನ ಗುಟ್ಲಿ ತೆಗ್ದೀನಿ. ಈ ಗುಟ್ಲಿಗೆ ಏನು ಹತ್ತಿರ್ತೈತಲ್ಲ ಅದನ್ನು ಪಲ್ಪ್ ಎಲ್ಲ ತೆಗೆದು ಇದರೊಳಗೆ ಹಾಕಬೇಕು. ಹಾಕಿ ಈಗ ಅದನ್ನು ಹಾಲು ಕುದಿಸ್ಕೊಳ್ಳೋದು ಹೆಂಗೆ ಮಾಡ್ಕೊಳ್ಳೋದು ಅಂತ ರೆಡಿ ಮಾಡಿ. 1 ಕಪ್ ಹಾಲು ತೊಗೋತೀನಿ. ಇದಕ್ಕೊಂದು ಸ್ವಲ್ಪ ಕೆನೆ ಹಾಕಬೇಕು. ಕ್ರೀಮ್ ಇತ್ತಂದ್ರೆ ಅದು ಸಾಫ್ಟ್ ಬರುತ್ತೆ ಮ್ಯಾಂಗೋ ಬರ್ಫಿ. ಒಂದೆರಡು ಚಮಚ ಕ್ರೀಮ್ ಹಾಕ್ತೀನಿ. ಈಗ ಬಾದಾಮಿ, ಗೋಡಂಬಿ, ಪಿಸ್ತಾ ಇವನ್ನ ಪೌಡ್ರ್ ಮಾಡ್ಕೊಳ್ಳಂತ. ನಾಲ್ಕು ಗೋಡಂಬಿ ಹಾಕೀನಿ ಮತ್ತು ಪಿಸ್ತಾ ಒಂದು 5-6, ಪಂಪ್ಕಿನ್ ಸೀಡ್ಸ್ ಒಂದು 7-8 ಬೀಜ, ಆಮೇಲೆ ಬಾದಾಮಿ ಒಂದು 4. ಇದೆಲ್ಲ ಚಲೋತ್ನಿಗೆ ಪೌಡ್ರ್ ಮಾಡ್ಕೊಳ್ಳೋಣಂತ. ಈಗ ಕ್ರೀಮ್ ಹಾಕಿದ್ದು ಹಾಲು ಇದನ್ನು ಕುದಿಸ್ಲಿಕ್ಕೆ ಇಡೋಣಂತ. ಸಣ್ಣ ಫ್ಲೇಮ್ನಲ್ಲಿ ಕುದಿಸಿಕ್ಕೆ ಇಡೋಣಂತ. ಸಣ್ಣ ಉರಿಯಲ್ಲಿ ಕುದಿಸಿಕ್ಕೆ ಇಡೋಣಂತ. ಸ್ವಲ್ಪ ಅದು ತಿಕ್ಕು ಬರಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಹಾಲಿನ ಕಲರ್ ಚೇಂಜ್ ಆಗಬೇಕು, ತಿಕ್ಕು ಬರಬೇಕು. ಈ ಪೌಡರ್ ಹಾಕಿ ಹಾಗೆ ಕೈಯಾಡಿಸ್ಕೊಂತ ಇರಬೇಕು ಲೋ ಫ್ಲೇಮ್ನಾಗ. ಅದು ಫುಲ್ ಆರಬೇಕು. ಆರಿಂದ ಏನೈತಿ, ಆ ಮಾವಿನಕಾಯಿದು ಹಣ್ಣು ಐತನ, ಮಾವಿನ ಹಣ್ಣು ಒಳಗೆ ಈಗ ಇದ್ರೊಳಗೆ ಈ ಪುಡಿ ಮಾಡ್ಕೊಂಡಿದ್ದು ಗೋಡಂಬಿ, ಬಾದಾಮಿ, ಪಿಸ್ತಾ, ಪಂಪ್ಕಿನ್ ಸೀಡ್ಸ್ ಇವೆಲ್ಲ ಪುಡಿ ಮಾಡಿ ಇಟ್ಕೊಂಡಿನಿ. ಇದನ್ನು ಇದ್ರೊಳಗೆ ಈಗ ಕುದಿ ಹಾಲಿನಾಗ ಹಾಕಬೇಕು. ಒಂದು 2 ಚಮಚ ಹಾಕಬೇಕು. ಈಗ ಸಕ್ಕರೆ ಹಾಕೋಣ ಅಂತ. ಮ್ಯಾಂಗೋ ಸ್ವೀಟ್ ಇರ್ತೈತಿ, ಹೀಗಾಗಿ ಸಕ್ಕರೆ ಒಂದು ಅರ್ಧ ಚಮಚ ಅಷ್ಟೇ ಸ್ವೀಟ್ ಹಾಕೋಣ ಅಂತ. ಭಾಳ ಹಾಕಬಾರ್ದು, ಒಂದು ಅರ್ಧ ಚಮಚ ಹಾಕೋಣ ಅಂತ ಸಕ್ಕರೆ. ಈಗ ಸಣ್ಣಗೆ ಕೂತಾಕತ್ತೈತಿ, ಸ್ವಲ್ಪ ಕ್ರೀಮಿಶ್ ಕಲರ್ ಬರಬೇಕದು. ಈಗ ನೋಡಿರಿ, ಇದು ಕುದ್ದು ಕಲರ್ ಈಗ ಕ್ರೀಮ್ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನ ಸ್ವಲ್ಪ ಆರಲಿಕ್ಕೆ, ತಂಪಾಗಲಿಕ್ಕೆ ಬಿಡೋಣ ಅಂತ. ಗ್ಯಾಸ್ ಸಾರಿಸೋಣ ಅಂತ. ಸ್ವಲ್ಪ ತಣ್ಣೀರ್ನಾಗ ಇಡ್ತೀನಿ, ತಂಪಾಗುತ್ತಾ. ಈ ಗುಟ್ಲಿ ತೆಗೆದಿದ್ದು ಮ್ಯಾಂಗೋ ಐತಲ್ಲ, ಇದ್ರೊಳಗೆ ಇದನ್ನು ಹಾಲು ಹಾಕೋಣಂತ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಚಲೋತ್ನಿ ಕುದಿಸಿದ್ದು ಗಟ್ಟಿಯಾಗಿತ್ತಲ್ಲ, ಇದು ಹಾಲು ಇದ್ರೊಳಗೆ ಹಾಕೋಣಂತ. ಈಗೇನು ಮಾಡ್ಬೇಕಂದ್ರೆ, ಇದು ಮ್ಯಾಗಿಂದ ಕಟ್ ಮಾಡಿವಲ್ಲ ಇದನ್ನು ಇದ್ರ ಮ್ಯಾಗ ಮುಚ್ಚಬೇಕು. ಇದ್ರ ಮ್ಯಾಗ ಮುಚ್ಚಿ ಇದನ್ನೇನು ಮಾಡಬೇಕು, ಫ್ರಿಜ್ನಾಗ ಗಟ್ಟಿ ಆಗಲಿಕ್ಕೆ ಬಿಡಬೇಕು. ಈಗ ಇದನ್ನು ಫ್ರಿಜ್ನಾಗ ಗಟ್ಟಿಗೆ ಆದ್ಮ್ಯಾಗ ಇದ್ರದ್ದು ಮೇಲುಗಡೆದು ಶಿಪ್ಪಿ ತೆಗಿಬೇಕದನ್ನ. ಈಗ ಅದನ್ನು ಗಟ್ಟಾಗಲಿಕ್ಕೆ ಫ್ರಿಜ್ನಾಗ ಇಡೋಣ ಅಂತ. ಈಗ ನೋಡಿರಿ, ಇದು ಮ್ಯಾಂಗೋ ಗಟ್ಟಾಗೈತಿ. ಈಗ ಇದ್ರೊಳಗೆ ಡ್ರೈ ಫ್ರೂಟ್ಸ್ ಹಾಕಿ, ಹಾಲು ಹಾಕಿ ಎಲ್ಲ ಕುದಿಸಿ ಗಟ್ಟಿ ಮಾಡಿ ಇದ್ರೊಳಗೆ ಹಾಕಿದ್ವಲ್ಲ. ಈಗ ಏನು ಮಾಡ್ಬೇಕಂದ್ರೆ, ಇದನ್ನು ಮೇಲ್ಗಡೆದೆಲ್ಲ ಶಿಪ್ಪಿ ತಗೊಳ್ಳಂತ. ಈಗ ನೋಡಿರಿ, ಈ ರೀತಿ ಪೀಲರ್ಲೆ ಶಿಪ್ಪಿ ತಗೊಳ್ಬೇಕು.
ನೋಡಿರಿ ಇದೆಲ್ಲ ಈಗ ಇದಷ್ಟು ಪೀ ತಗೊಂಡ್ವಿ ಫುಲ್ ಮೇಲ್ಗಡೆದು. ಈಗ ಇದನ್ನು ರೌಂಡ್ ಪೀಸ್ ರೌಂಡಾಗೆ ಕಟ್ ಮಾಡೀವಿ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಕಾಣಕತ್ತೈತಿ. ಒಳಗೆಲ್ಲ ಡ್ರೈ ಫ್ರೂಟ್ಸ್ ಐತಿ, ಹಾಲು ಐತಿ, ಮ್ಯಾಂಗೋ ಫಸ್ಟ್ ಕ್ಲಾಸ್ ಹೆಲ್ದಿ ಒಂದು ಡಿಶ್. ಮತ್ತು ಈ ರೀತಿ ವೆರೈಟಿ ಮಕ್ಕಳು ಮಾಡಿಕೊಟ್ರೆ, ಬರೀ ಮಾವಿನ ಹಣ್ಣು ತಿನ್ನಾಕೊಡೋದು, ಶೇಖರಣೆ ತಿನ್ನಾಕೊಡೋಕ್ಕಿಂತ ಈ ರೀತಿ ವೆರೈಟಿ ಮಾಡಿಕೊಟ್ರೆ ಮಕ್ಕಳಿಗೆ ಬಹಳ ಲೈಕ್ ಆಗ್ತೈತಿ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಐತಿ. ಈ ರೀತಿ ಅದನ್ನ ಕಟ್ ಮಾಡಿ, ವಾವ್ ಮಸ್ತ್ ಐತಿ ನೋಡಿರಿ, ಎಷ್ಟು ಚಂದ ಬಂದೈತಿ, ಎಷ್ಟು ಫಸ್ಟ್ ಕ್ಲಾಸ್ ಅನ್ನಿಸ್ತೈತಿ ನೋಡಿರಿ. ಇದು ಒಂಥರ ವೆರೈಟಿ ಡಿಶ್ ಆಗ್ತೈತಿ ಹಣ್ಣಿಂದು. ಈಗ ಮ್ಯಾಂಗೋ ಸೀಸನ್ದಾಗ ಈ ರೀತಿ ವೆರೈಟಿ ಮಾಡಿಕೊಂಡು ತಿನ್ಬೋದು. ಎಲ್ಲ ಹೊಸ ತೆರನಾದ ಮ್ಯಾಂಗೋ ಹಣ್ಣಿನಿಂದ ಮಾಡಬಹುದು ನೋಡಿರಿ. ಮ್ಯಾಂಗೋ ಹಣ್ಣಿನ ಬರ್ಫಿ ರೆಡಿ ಟು ಈಟ್. ವಾವ್! ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಬಾಯ್. ವಾವ್ ವಾವ್ ವಾವ್.